ಮೇ 29, 1953 ಬಹಳ ಮಹತ್ತರ ದಿನ. ಏಕೆ ಗೊತ್ತಾ? ಅಂದು ಎವರೆಸ್ಟ್ ಪರ್ವತವನ್ನು ತೇನ್ಸಿಂಗ್ ಮತ್ತು ಹಿಲೇರಿ ಹತ್ತಿದ್ದರು. ಆಗ ತೇನ್ಸಿಂಗಿಗೆ ಸುಮಾರು 40 ವರ್ಷ ವಯಸ್ಸು. ಅವರನ್ನು ಸ್ವಾಗತಿಸಲು ಅಭಿನಂದಿಸಲು ಬಂದಿದ್ದ ಒಬ್ಬ ಪತ್ರಿಕಾ ವರದಿಗಾರರು ತೇನ್ಸಿಂಗ್ನನ್ನ ಪ್ರಶ್ನಿಸಿದರು. 40ರ ವಯಸ್ಸಿನಲ್ಲಿ ಇಂತಹ ಮಹತ್ ಸಾಧನೆಯನ್ನು ಮಾಡಿ ನಿಂತಿರುವ ನಿಮಗೆ ಹೇಗನಿಸುತ್ತಿದೆ ಮತ್ತು ಪ್ರೇರಣೆ ಏನು ಎಂದು. ತೇನ್ಸಿಂಗರು, ನಾನು ಎವರೆಸ್ಟ್ ಪರ್ವತವನ್ನು ಇಂದು ಹತ್ತಿದೆ ಎಂದು ಯಾರು ಹೇಳಿದರು? ನಾನು ಹತ್ತಿದ್ದು ನನ್ನ 10ನೆಯ ವಯಸ್ಸಿನಲ್ಲಿ ಎಂದರು. ಆಶ್ಚರ್ಯಗೊಂಡ ಪತ್ರಿಕೆಯವರ ಮುಖ ನೋಡಿ ತೇನ್ಸಿಂಗರೇ ಮುಂದುವರಿಸಿದರು, ನನ್ನದು ಶೇರ್ಪ ಜನಾಂಗಕ್ಕೆ ಸೇರಿದ ಬಡ ಕುಟುಂಬ. ನಮ್ಮ ಜೀವನಕ್ಕೆ ಆಧಾರ 25 ಮೇಕೆಗಳು. ಅವುಗಳನ್ನು ಮೇಯಿಸಿಕೊಂಡು ಬರಲು ನಮ್ಮ ತಾಯಿ ಪ್ರತಿದಿನ ನನ್ನನ್ನ ಪರ್ವತದ ತಪ್ಪಲಿಗೆ ತಂದು ಬಿಡುತ್ತಿದ್ದರು. ಊಟದ ಬುತ್ತಿ, ಕುಡಿಕೆಯಲ್ಲಿ ನೀರು ಕೊಟ್ಟು 25 ಮೇಕೆಗಳನ್ನ ಜಾಗೃತೆಯನ್ನ ಮೇಯಿಸಿಕೊಂಡು ಬಾ ಎನ್ನುತ್ತಿದ್ದರು. ಹೊರಡುವ ಮುಂಚೆ ಪರ್ವತ ಶ್ರೇಣಿಗಳತ್ತ ಕೈ ತುರಿಸಿ, ಮಗು, ಅಲ್ಲಿ ಕಾಣುತ್ತಿರುವ ಎವರೆಸ್ಟ್ ಪರ್ವತವನ್ನು ಇದುವರೆಗೂ ಯಾರೂ ಹತ್ತಲಿಲ್ಲ, ನೀನು ಹತ್ತುತ್ತೀಯ ಮಗು ಎಂದು ಕೇಳಿ ಕೆನ್ನೆಸವರಿ ಹೋಗುತ್ತಿದ್ದರು. ಇಡೀ ದಿನ ಮೇಕೆಗಳನ್ನ ಮೇಯಿಸುತ್ತಾ, ಒಮ್ಮೆ ಮೇಕೆಗಳತ್ತ ಮತ್ತೊಮ್ಮೆ ಎವರೆಸ್ಟ್ ಪರ್ವತದತ್ತ ನೋಡುತ್ತಾ, ಆ ಪರ್ವತವನ್ನ ಹತ್ತುವ ಹಗಲುಗನಸು ಕಾಣುತ್ತಾ ಸುತ್ತುತ್ತಿದ್ದೆ. ಅಂದು ಮಾನಸಿಕವಾಗಿ ಹತ್ತಲು ಪ್ರಾರಂಭಿಸಿದ್ದೆ. ಇಂದು ದೈಹಿಕವಾಗಿಯೂ ಹತ್ತಿದ್ದೇನೆ. ಈ ಸಾಹಸಕ್ಕೆ ತಾಯಿಯ ಯಾರೂ ಎವರೆಸ್ಟ್ ಪರ್ವತವನ್ನ ಹತ್ತಲಿಲ್ಲ, ನೀನು ಹತ್ತುತ್ತೀಯ ಮಗು ಎಂದು ಕೇಳಿದ ಮಾತೆ ಸ್ಫೂರ್ತಿ ಎಂದು ಹೇಳಿದರಂತೆ. ಇದಾಗಿತ್ತು ಇವತ್ತಿನ ಕತೆ. ಮತ್ತೊಂದು ಕಥೆಯೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿ ತನಕ ಧನ್ಯವಾದ.